ಈಗ SIT ತಂಡ ತನಿಖೆಯನ್ನು ನಡೆಸ್ತಾ ಇದೆ. ಸೊ ಆ ಒಂದು ದೂರುದಾರ, ಅನಾಮಿಕ ದೂರುದಾರ ಯಾವ ಪಾಯಿಂಟನ್ನು ಗುರುತಿಸಿದ್ನೋ ಪಾಯಿಂಟ್ ನಂಬರ್ 8ರಲ್ಲಿ ಈಗ ಉತ್ಖನನ ಪ್ರಕ್ರಿಯೆ ನಡೀತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಲೈವ್ ದೃಶ್ಯಾವಳಿಗಳು. ಮಿನಿ JCB ಅದು ಕೂಡ ಆ ಸ್ಥಳದಲ್ಲಿ ಇದೆ. ಸೊ ಅದನ್ನು ಬಳಸಿಕೊಂಡು ಡೀಪ್ ಎಕ್ಸ್ಕವೇಷನ್ ಮಾಡಿ, ಎಕ್ಸುಮೇಷನ್ ಮಾಡಿ, ನಂತರ ಏನಾದರೂ ಕ್ಲೂ ಸಿಗುತ್ತಾ, ಪ್ರೂಫ್ ಸಿಗುತ್ತಾ ಅಂತ ಹೇಳಿ SIT ಅಧಿಕಾರಿಗಳು ಕೂಡ ಕಾಯ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಈ ತನಿಖೆ ಎಲ್ಲೂ ಕೂಡ ಹಾದಿ ತಪ್ಪಬಾರ್ದು, ಎಲ್ಲೂ ಡೈವರ್ಟ್ ಆಗಬಾರ್ದು ಅಂತ ಹೇಳಿ SIT ಅಧಿಕಾರಿಗಳು ಕಂಪ್ಲೀಟ್ ಆಗಿ ಎಲ್ಲವನ್ನು ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ವಿತ್ ಪ್ರೂಫ್ ಎಲ್ಲವನ್ನು ಕೂಡ ಸಾಕ್ಷಿ ಸಮೇತ ಕಲೆ ಹಾಕ್ತಾ ಇದ್ದಾರೆ. ಧರ್ಮಸ್ಥಳದ ನೇತ್ರಾವತಿ ನದಿ ದಂಡೆಯಲ್ಲಿ SIT ತಂಡ ತನಿಖೆಯನ್ನು ಚುರುಕುಗೊಳಿಸಿದೆ. ದೂರುದಾರನ ಸಮ್ಮುಖದಲ್ಲಿ ಶವಗಳ ಅವಶೇಷ ಪತ್ತೆಗೆ ಕಾರ್ಯಾಚರಣೆ ತೀವ್ರಗೊಂಡಿದೆ. ಈ ನಡುವೆ ಈ ತನಿಖೆಯ ಹಾದಿ ಬಗ್ಗೆ ಧರ್ಮಸ್ಥಳದ ಸ್ಥಳೀಯ ನಿವಾಸಿ ನಮ್ಮ ಪ್ರತಿನಿಧಿ ಜೊತೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಪಾಯಿಂಟ್ 7 ಅಲ್ಲಿ SIT ತಂಡ ಪರಿಶೋಧನೆ ನಡೆಸ್ತಾ ಇದೆ. ನಾನೀಗ ಅದೇ ಭಾಗದಲ್ಲಿದ್ದೀನಿ. ನೀವು ನೋಡ್ಬೋದು, ಇದು ನೇತ್ರಾವತಿ ಸೇತುವೆ. ಆ ಸೇತುವೆ ಆ ಭಾಗದಲ್ಲಿ ನದಿ ಇದೆ. ಆ ನದಿಯ ಆ ದಂಡೆಯಲ್ಲಿ ಪರಿಶೋಧನೆ ನಡೆಸ್ತಾ ಇರುವಂಥದ್ದು SIT ತಂಡ, ಹಾಗೆಯೇ FSL ತಂಡ, ಹಾಗೆ ದೂರುದಾರನ ಸಮ್ಮುಖದಲ್ಲಿಯೇ ಈ ಒಂದು ಪರಿಶೋಧನೆ ನಡೆಸ್ತಾ ಇರುವಂಥದ್ದು. ಈ ಭಾಗದ ಜನರಿಗೆ ಇದು ಇಲ್ಲಿ ಶವಗಳು ಸಿಗುವಂಥದ್ದು ಮತ್ತೆ ಅಲ್ಲಿ ಅಸ್ಥಿಪಂಜರ ಸಿಗುವಂಥದ್ದು ಕಾಮನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ 40 ವರ್ಷದಿಂದ ಇಲ್ಲಿ ಇದ್ದವರು ಇದ್ದಾರೆ, ಅದನ್ನು ನೋಡಿದವರು. ಯಾಕಂದ್ರೆ ಈ ಭಾಗದಲ್ಲಿ ಹಲವಾರು ಜನರು ಬಂದ್ಕೊಂಡು ಇಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು, ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು, ಅವರ ಶವಗಳು ಸಿಕ್ಕಿದಾಗ ಆ ಭಾಗದಲ್ಲಿ ಹೂತಿರುವಂಥ ಹಲವಾರು ನಿದರ್ಶನಗಳು. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲೇ ಸ್ಥಳೀಯರು, ನದಿಯ ಮುಂಭಾಗದಲ್ಲಿರುವಂತಹ ಮನೆ, ಆ ಮನೆಯ ಯಜಮಾನ ಅವಿನಾಶ್ ಅಂತ, ಅವರನ್ನೇ ಮಾತಾಡಿಸಿ. ಯಾಕಂದ್ರೆ ಅವರು ಈ ಭಾಗದಲ್ಲಿ ಕಳೆದ 40-50 ವರ್ಷಗಳಿಂದ ಅವರ ಅಜ್ಜನ ಕಾಲದಿಂದನೂ ಇಲ್ಲೇ ಇದ್ದಾರೆ. ಈ ಭಾಗದ ಇಲ್ಲಿಯ ಪರಿಚಯ ಅವರಿಗೆ ತುಂಬ ಇದೆ. ಅವರನ್ನೇ ಮಾತಾಡಿಸ್ತೀನಿ. ಇಲ್ಲಿ ಈಗ ತನಿಖೆ ನಡೀತಾ ಇದೆ. ಪಾಯಿಂಟ್ 7 ಅಲ್ಲಿ ಪರಿಶೋಧನೆ ನಡೆಸ್ತಾ ಇದೆ. ಅಲ್ಲಿ ಈಗ 6ನೇ ಇದರಲ್ಲಿ ಪಾಯಿಂಟಲ್ಲಿ ಅಸ್ಥಿಪಂಜರದ ಕೆಲವು ಅವಶೇಷಗಳು ಸಿಕ್ಕಿದ್ದಾವೆ. 7ನೇದು ನಡೀತಾ ಇದೆ. ಏನು ಹೇಳ್ತೀರಿ? ಈ ಭಾಗದಲ್ಲಿ ಈ ಅಸ್ಥಿಪಂಜರ ಸಿಗೋದು ಕಾಮನ್ ಅಂತ ಹೇಳ್ತೀರಾ? ಸಿಗ್ಬೋದು ಸರ್, ಸಿಗುವಂಥದ್ದು ಸಾಧ್ಯತೆ ಇದೆ. ಯಾಕೆಂದರೆ ಇಲ್ಲಿ ತುಂಬ ಮಂದಿ ಸುಸೈಡ್ ಮಾಡ್ಕೊಳ್ಳುವವರೆಲ್ಲ ಇದ್ದಾರೆ ಬಂದು. ಮತ್ತು ಕೆಲವು ಕರ್ಕೊಂಡು ಬಂದು ಇಲ್ಲಿ ಗುಡ್ಡದಲ್ಲಿ ಎಲ್ಲ ಕರ್ಕೊಂಡು ಹೋಗಿ ಕೊಲೆ ಮಾಡಿದ್ದು ಇದೆ. ಮತ್ತು ಕೆಲವರು ಹುಡುಗಿಯರನ್ನು ಕರ್ಕೊಂಡು ಬಂದು ಇಲ್ಲಿ ಕಲ್ಲೊತ್ತಾಕಿ ಕೊಂದದ್ದು ಇದೆ, ಸಿಕ್ಕಿ ಬಿದ್ದದ್ದು ಇದೆ. ಕೆಲವು ಯಾರಾದರೂ ನೋಡಿದರೆ ಸಿಕ್ಕಿ ಬೀಳ್ತಾರೆ. ಇಲ್ಲಿ ಕೆಳಗಡೆ ಗಾಡಿ ತೊಳೆಯೋರೆಲ್ಲ ಮೊದಲಿದ್ರು, ಅವರೆಲ್ಲ ಇರುವಾಗ ಯಾರಾದರೂ ಹಾಗೆ ಹೋಗುವಾಗ ಇಬ್ಬರು ಇದ್ದು ಬರುವಾಗ ಒಬ್ಬೊಬ್ಬರು ಇದ್ದರೆ ಎಲ್ಲ ಡೌಟಲ್ಲಿ ಅವರನ್ನು ಹಿಡ್ಕೊಂಡು ಪೊಲೀಸರಿಗೆ ಕೊಟ್ಟು ವಿಚಾರಣೆ ಮಾಡುವಾಗ ಅಂಥದ್ದು ಸಿಕ್ಕಿದ ನಿದರ್ಶನಗಳು ಇದ್ದಾವೆ ಇಲ್ಲಿ. ಮತ್ತು ಇಲ್ಲಿ ಬಂದು ಕೆಲವರು ಸೇತುವೆಯಿಂದ ಹಾರಿದ್ದು ನಮಗೆ ಗೊತ್ತಿದೆ, ನಾವು ರಕ್ಷಣೆ ಮಾಡಿದ್ದೂ ಇದೆ ಕೆಲವುಗಳು. ಮತ್ತು ಕೆಲವರನ್ನು ಬದುಕಿಸಿ ಮೇಲೆ ಅವರು ಮತ್ತೆ ಬದುಕಬೇಕು ಅನ್ನೋ ಒಂದು ಇದರಲ್ಲಿ ಸರಿಯಾದವರು ಇದ್ದಾರೆ. ಹಾಗೆ ಕೊಳ್ತ ಶವಗಳು ಇರ್ತದೆ. ಅಂದರೆ ಅದು ಬಂದು ಇಲ್ಲಿ ಸುಸೈಡ್ ಮಾಡಿಕೊಂಡ, ಇಲ್ಲಾಂದರೆ ಕಾಲು ಜಾರಿ ಬಿದ್ದವರು, ಈಗ ಪಾರ್ಟಿ ಯಾರು ಒಟ್ಟಿಗೆ ಇದ್ದವರಿದ್ದರೆ ಅವರು ಹೇಳ್ತಾರೆ ಈಗ ನಮ್ಮವರು ಮುಳುಗಿದ್ದಾರೆ ಅಂತ, ಎಲ್ಲ ಸೇರ್ತಾರೆ, ತೆಗೆದು ಹೆಣ ತೆಗಿತಾರೆ, ಪಾರ್ಟಿ ಕೊಂಡೋಗ್ತಾರೆ. ಕೆಲವರು ಒಬ್ಬೊಬ್ಬರು ಬಂದು ಅವ್ರ ಹತ್ರ ಏನೂ ಎವಿಡೆನ್ಸ್ ಇರುವುದಿಲ್ಲ. ಒಂದು ಈಗ ಎಲ್ಲಾದರೆ ಮೊಬೈಲು, ಯಾವುದಾದ್ರೂ ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಯಾವುದಾದ್ರೂ ಇದ್ದರೆ ಏನಾದರೂ ಗೊತ್ತಾಗ್ತದೆ. ಆವಾಗ ಎಲ್ಲ ಏನು ಇರ್ತಿಲ್ಲ. ಹಾಗೆ ಮತ್ತು ಇಲ್ಲಿ ಹಾಗೆ ಅಂತೇಳಿ ಪೊಲೀಸರೇನು ಸುಮ್ಮನೆ ಇರ್ತಿರಲಿಲ್ಲ. ಇಲ್ಲಿ ಬಂದದನ್ನು ಪೇಪರಲ್ಲಿ ಅದರಲ್ಲಿ ಇದರಲ್ಲೆಲ್ಲ ಹಾಕ್ತಿದ್ರು. ಇಲ್ಲಿ ನಾವು ನೋಡಿದ್ರಲ್ಲಿ ನಾವೆಂತ ಮಾಡ್ತೇವೆ ಅಂದರೆ, ನಾವು ನೋಡಿದರೆ ಇಲ್ಲಿ ಪೊಲೀಸರಿಗೆ ಕಂಪ್ಲೇಂಟ್ ಮಾಡ್ತೇವೆ. ಅವರು ಬರ್ತಾರೆ, ಅವರು ಬಂದು ಮತ್ತೆ ಇಲ್ಲಿ ಅದನ್ನೆಲ್ಲ ತಗೊಂಡು ಹೋಗ್ತಾರೆ. ಇಲ್ಲಿ ಹುಡುವುದಿಲ್ಲ. ಮೊದಲೆಲ್ಲ ಆದರೆ ಅದಕ್ಕೆ ಸರಿಯಾದ ವ್ಯವಸ್ಥೆ ಇರಲಿಲ್ಲ. ಇಲ್ಲಿ ದಫನ ಮಾಡಲಿಕ್ಕೆ ಇದು ಸ್ಮಶಾನವೂ ಇರಲಿಲ್ಲ, ಮತ್ತು ಕೊಂಡೋಗ್ಲಿಕ್ಕೆ ಸಹ ಸರಿಯಾದ ವ್ಯವಸ್ಥೆ ಎಲ್ಲ ಇರಲಿಲ್ಲ. ತುಂಬ ಕೊಳ್ತದ್ದೆಲ್ಲ, ಕೆಲವೆಲ್ಲ ಈ ಹ್ಯಾಂಗಿಂಗ್ ಮಾಡ್ಕೊಂಡೆಲ್ಲ ಸುಸೈಡ್ ಮಾಡ್ಕೊಂಡದೆಲ್ಲ ತುಂಬ ಕೊಳ್ತಿರ್ತದೆ. ನಾನೇ ಕಂಪ್ಲೇಂಟ್ ಕೊಟ್ಟದ್ದಿದೆ. ನಮ್ಮ ತೋಟದ ಬದಿಯಲ್ಲೆಲ್ಲ ಹೋಗುವಾಗ ಆ ಕಡೆ ಹೊಳೆಯಲ್ಲಿ ಏನಾದರೂ ಸ್ಮೆಲ್ ಬಂದರೆ ನಾವು ಹೋಗಿ ನೋಡ್ತೇವೆ ಏನಿದೆ ಅಂತ, ಏನಾದರೂ ಇದಾಗಿದೆ ಅಂತ. ಹಾಗೆ ಹೋಗಿ ಇದ್ದರೆ ನಾವು ತಿಳಿಸ್ತೇವೆ ಕೂಡಲೇ. ಅದೇ ಹೋದ ಸಲ ಒಂದು ಹೆಣ ಸತ್ತು ನಾಯಿ ತಿನ್ನಲಿಕ್ಕೆ ಪ್ರಾರಂಭ ಆಗಿತ್ತು. ಮತ್ತು ನಾನೇ ಕಂಪ್ಲೇಂಟ್ ಮಾಡಿ ಬಂದು ಅದಕ್ಕೆಲ್ಲ ಮಹಾಜರಿಗೆಲ್ಲ ನಾವೇ ಸೈನ್ ಹಾಕಿದ್ದು ಎಷ್ಟೋ ಇದೆ. ಆಗ್ತದೆ ಇಲ್ಲಿ, ಅದು ಸಹಜ. ಅದೇನು ಯಾರು ಮಾಡಿದ್ದು ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದೆಲ್ಲ ಈಗ ಏನಂದರೆ ಒಟ್ರಾಸಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇದು ನಿಜವಾದ ವಿಷಯ ಬೇರೆಯೇ. ಅದು ಎಷ್ಟೋ ಜನ ಸುಸೈಡ್ ಮಾಡ್ಕೊಂಡವ್ರು ಇದ್ದಾರೆ. ಇಲ್ಲಿ ಕೊಳ್ತ ಶವಗಳು ಸಿಕ್ಕಿದ್ದಿದೆ. ಈಗ ಅಗಿಯುವಾಗ ಮೂಳೆಗಳು ಸಿಗುವ ಸಾಧ್ಯತೆ ಇದೆ, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಆ ಭಾಗದಲ್ಲಿ
ಹಲವಾರು ಶವಗಳನ್ನು ಹೂತಿದ್ದಾರೆ ಅಂತ. ಆ ದೂರುದಾರ ಹೇಳ್ತಾ ಇರೋದು ನಾನು 100 ಶವಗಳನ್ನು ಹೂತಿದ್ದೇನೆ ಅಂತ. ಈಗ ಆತ ತೋರಿಸಿರುವಂಥದ್ದು ಬಂಗ್ಲಗುಡ್ಡೆ, ನಿಮ್ಮ ಮುಂದೆ ಮನೆ ಮುಂದೆ ಇರುವಂಥದ್ದು. ಅಲ್ಲಿ ಕೆಲವು ಶವಗಳನ್ನು ಹೂತಿದ್ದೇನೆ ಅಂತ ಈಗ 13 ಸ್ಥಳಗಳನ್ನು ತೋರಿಸಿದ್ದಾನೆ. ಈಗ 7ನೇ ಸ್ಥಳದಲ್ಲಿ ಪರಿಶೋಧನೆ ನಡೆಸ್ತಾ ಇದೆ. ಅಲ್ಲಿ ಕೂಡ ಸಿಗುವಂತ ಸಾಧ್ಯತೆ ಇರಬಹುದು. ಇರ್ಬೋದು. ಯಾಕೆಂದ್ರೆ ಹಾಗೆಂತೇಳಿ ಈಗ ಎಲ್ಲ ಹೂಳುದಿಲ್ಲ, ಅದು ಹಿಂದೆದ್ದು. ಆ 100 1000 ಅಂತೆಲ್ಲ ಹೇಳುವ ಹಾಗೆಲ್ಲ ಇಲ್ಲ. ಯಾವಾಗಲೂ ಅದೊಂದೊಂದು ಇರ್ತದೆ, ಇರುವುದಿಲ್ಲ ಅಂತೇಳಿ. ಅದು ನಮ್ಮ ನದಿಯಿಂದಲ್ಲ, ನೇತ್ರಾವತಿಯಿಂದಲ್ಲ, ಬೇರೆ ಕಡೆ ಸಹ ಇರ್ತದೆ, ಬೇರೆ ನದಿಗಳಲ್ಲಿ ಹೋಗ್ತದೆ. ಇಲ್ಲಿ ಜನಸಂದಣಿ ಕೆಲವರು ನೋಡಿದ್ರು ಹೊರಗಡೆ ಎಲ್ಲ ಹೇಳಲಿಕ್ಕೆ ಭಯಪಡ್ತಾರೆ. ಇನ್ನು ಪೊಲೀಸರಿಗೆ ಹೇಳಿದರೆ ನಮಗೇನು ಸಮಸ್ಯೆ ಆಗ್ತದಂತ. ಹಾಗೇನಿಲ್ಲ, ನೋಡಿದರೆ ಹೇಳ್ಬೋದು. ನಾವು ನೋಡಿದರೆ ತಿಳಿಸ್ತೇವೆ. ಇಲ್ಲಿ ಯಾರಾದರೂ ಬಂದು ಟೂರಿಸ್ಟ್ ಅವರು ಬಂದು ನೋಡಿದರೆ ಅವರು ಬಂದರು ಇಲ್ಲಿ ನಮ್ಮ ಹತ್ರ ಕೆಲವು ಅಂಗಡಿಯಲ್ಲಿ ಹೇಳ್ತಾರೆ, ಹಾಗೆ ಬಂದು ಹೇಳಿದರೂ ಕೆಲವು ನಾವು ತಿಳಿಸ್ತೇವೆ. ಹಾಗೆಲ್ಲ ಆಗಿ ಈಗ ಇಲ್ಲಿ ಎಲ್ಲ ಗೊತ್ತಾಗ್ತದೆ, ಕೆಲವು ಕಡೆ ಗೊತ್ತಾಗದೆ ಹಾಗೆ ಕೊಳ್ತು ಹೋಗುವಂಥದ್ದು ಇದೆ, ಇಲ್ಲ ಅಂತೇನಿಲ್ಲ. ಈಗ ದೂರುದಾರ ಹೇಳ್ತಾ ಇರುವಂತ ಆತ ಸಫಾಯಿ ಕರ್ಮಚಾರಿ ಆಗಿದ್ದ 1995ರಿಂದ 2014ರವರೆಗೆ. ಇದೇ ರೀತಿಯ ಶವಗಳನ್ನು ಆತ ಹೂತಿರ್ಬೋದಾ ಅಂತ? ಇದೇ ರೀತಿಯ ಶವಗಳನ್ನು ಹೂತಿರ್ಬೋದು. ಪೊಲೀಸರು ಬಂದು ಇಲ್ಲಿ ಬಂದು ಅದನ್ನು ತಪಾಸಣೆ ಮಾಡಿ ಆವಾಗೆಲ್ಲ ಡಾಕ್ಟರ್ ಎಲ್ಲ ಇಲ್ಲಿಗೆ ಬರ್ತಿದ್ರು, ಇಲ್ಲೇ ಬಂದು ಇಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಇಲ್ಲೇ ಉಳ್ತಿದ್ರು, ಇಲ್ಲ ಅಂತ ಇಲ್ಲ. ಅದರ ಅಸ್ಥಿಪಂಜರಗಳು ಸಿಗ್ಬೋದು, ಸಿಗ್ಲಿಕ್ಕಿಲ್ಲ ಅಂತೇನು ಹೇಳಲಿಕ್ಕಾಗಲ್ಲ. ಹಾಗೆಂತೇಳಿ ಅದು ಯಾರು ಅಂತ ನಮಗೆ ಸಹ ಸರಿ ಗೊತ್ತಿಲ್ಲ ಯಾರವ ಅಂತ. ಇಲ್ಲಿ ಎಲ್ಲ ಅಲ್ಲಿ ಪಂಚಾಯತಿಂದ ಬರ್ತಿದ್ರು ಹೂಳಲಿಕ್ಕೆ. ಅದರ ಜೊತೆಯಲ್ಲಿ ಇಲ್ಲಿ ಸ್ವಚ್ಛತಾ ಕಾರ್ಯಕ್ಕೆಲ್ಲ ಕೆಲವರನ್ನು ನೇಮಿಸಿದ್ದವರು ಅವರನ್ನು ಒಟ್ಟಿಗೆ ಕಳಿಸ್ತಿದ್ರು. ಹಾಗೆ ಇವನು ಒಟ್ಟಿಗೆ ಹೋಗಿರ್ಬೋದು ಹೂಳಲಿಕ್ಕೆ. ಮತ್ತು ಒಬ್ಬೊಬ್ಬ ಸೇರಿ ಅಷ್ಟೆಲ್ಲ ಹೂಳಲಿಕ್ಕೆಲ್ಲ ಆಗುವಂಥದ್ದಲ್ಲ, ಅವನ ಜೊತೆ ಬೇರೆ ಎಲ್ಲ ಒಟ್ಟಿಗೆ ಸೇರಿ ಹೂತಿರ್ಬೋದು. ಹಾಗೆ ಈಗ ನಿಮ್ಮ ಅಜ್ಜನ ಕಾಲದಿಂದಲೂ ನೀವು ಈ ಭಾಗ ತುಂಬಾ ಚಿರಪರಿಚಿತನೇ. ಅವರಿಗೂ ಈ ತರದ ಘಟನೆಗಳು ನೋಡಿದ, ಅವರು ಈ ತರ ಘಟನೆಗಳು ನಡೆದಿದೆ? ನಮ್ಮ ಅಜ್ಜ ಅಂದ್ರೆ ಇಲ್ಲಿ ಬಂದು ಕೂತವರು ನಮ್ಮ ಅಜ್ಜ ಫಸ್ಟಿಗೆ. ನನ್ನ ಒಂದು ಅನಿಸಿಕೆ ಪ್ರಕಾರ ಒಂದು 70-75 ವರ್ಷ ಹಿಂದೆ ಇಲ್ಲಿ 1961ರಲ್ಲಿ ಸೇತುವೆ ಆಗಿದೆ. ಅದಕ್ಕಿಂತ ಮುಂಚೆ ಬಂದು ಕೂತಿದ್ದಾರೆ ನಮ್ಮ ಅಜ್ಜನವರು. ಅವರು ನೀರಿನಲ್ಲಿ ಈಜುದ್ರಲ್ಲಿ ಭಾಳ ಹೆಸರುವಾಸಿಯಾಗಿದ್ದರು. ಅವರು ಇಲ್ಲಿ ಯಾರಾದರೂ ಬೊಬ್ಬೆ ಹಾಕೋದು ಕೇಳಿದರೆ ಹಾರಿ ಹೋಗಿ ಅವರ ಸಾಯಲಿಕ್ಕೆ ಮುಂಚೆನೇ, ಆವಾಗೆಲ್ಲ ಸಾಯ್ತಿದ್ದದ್ದು ಕಡಿಮೆ, ಹಾಗೆ ಹೋಗಿ ಹಿಡ್ಕೊಂಡು ಬರ್ತಿದ್ರು. ಆಮೇಲೆ ಕೆಲವರು ಇದ್ದರು, ಈಗೆಲ್ಲ ಹಾಗೆ ಇಲ್ಲಿ ಸಹ ಈಗ ಕ್ಷೇತ್ರದಿಂದ ಸಹ ಅಲ್ಲಿ ಈಜುಗಾರರನ್ನು ಇರ್ತಾರೆ. ನೇತ್ರಾವತಿಯಲ್ಲಿ ಅಲ್ಲಿ ಸಹ ಈಜುಗಾರರಿದ್ದಾರೆ. ಅಲ್ಲಿ ಯಾರಾದರೂ ಹಾರುವಾಗ ಗೊತ್ತಾದರೆ, ಈ ಮಳೆಗಾಲದಲ್ಲಿ ವಿಪರೀತ ನೀರಿರುವಾಗೆಲ್ಲ ಏನು ಮಾಡಲಿಕ್ಕೆ ಆಗೋದಿಲ್ಲ. ಈ ಕಡಿಮೆ ನೀರಿರುವಾಗೆಲ್ಲ ಹೋಗಿ ಎಳೆದಾಕೋದು ಇದೆ ಇಲ್ಲಿ. ಅಂತ ಸ್ವಲ್ಪ ನೀರು, ಸಾಧಾರಣ ನೀರಿರುವಾಗ ಇಲ್ಲಿ ಎಳೆದಾಕ್ಲಿಕ್ಕೆ ಈಜುಗಾರರೆಲ್ಲ ಇದ್ದಾರೆ ಇಲ್ಲಿ. ಅಂದರೆ 2003ರಲ್ಲಿ ಇಲ್ಲಿ ಸ್ಮಶಾನ ಆಗಿತ್ತು. ಅದರ ಮೊದಲು ಹೀಗೆ ಇಲ್ಲಿ ಕಂದಾಯ ಭೂಮಿ ಅಥವಾ ಅರಣ್ಯ ಪ್ರದೇಶ ಎಲ್ಲಿ ಬೇಕಾದ್ರಲ್ಲಿ ಹೂಳುವಂತ ಪರಿಸ್ಥಿತಿ ಇತ್ತು. ಯಾಕಂದ್ರೆ ಅವಾಗ ಇದಿರಲಿಲ್ಲ, ವ್ಯವಸ್ಥೆಗಳಿಲ್ಲ. ಅದೇ ರೀತಿ ಇಲ್ಲಿ ಹೂಳಿದಾರ ಅಂತ? ಹೂತಿರ್ಬೋದು. ಅದು ಯಾವ ಭೂಮಿಯಲ್ಲಿ ಹೂತಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಹೊಳೆ ಬದಿಯಲ್ಲಿ ಸ್ವಲ್ಪ ಮೇಲೆ ಕೊಂಡೋಗಿ ಹೂತದ್ದಿದೆ. ಅದು ಅಂದರೆ ಕೊಂಡೋಗುವ ಸಾಧ್ಯತೆ ಇಲ್ಲ, ಆ ಥರ ಇರ್ತದೆ ಅದು. ನಮಗೆ ಆ ಕಡೆಯಿಂದ ಇಲ್ಲಿಗೆ ಈ ಬದಿಗೆ ನಮಗೆ ಸ್ಮೆಲ್ ಬರ್ತದೆ, ಕೆಲವೊಮ್ಮೆ ಕೊಳ್ತು ಹೋಗಿರ್ತದೆ, ಅದು ಅಷ್ಟು ಕೊಳ್ತು ಹೋಗಿರ್ತದೆ. ಆ ಥರ ಇದ್ದದನ್ನೆಲ್ಲ ಹೂತಿರ್ಬೋದು. ಹಾಗೆ ಈಗ ಆತ ಹೇಳ್ತಾ ಇರುವಂತ ತಾನು ಅದನ್ನ ನಿಗೂಢವಾಗಿ ಅದನ್ನ ಇದು ಮಾಡಿದ್ದೇನೆ, ರಹಸ್ಯವಾಗಿ ಹೂಳಿದ್ದೇನೆ ಅಂತ ಆತ ಹೇಳಿದ್ದಾನೆ ತನ್ನ ಹೇಳಿಕೆಯಲ್ಲಿ. ಆ ಥರದ್ದು ಏನಾದ್ರು ರಹಸ್ಯವಾಗಿ ಹೂತದ್ದು ಯಾವುದಿಲ್ಲ. ಪೊಲೀಸರು ಬಂದು ಮತ್ತೆ ಒಂದು ಜನ ಎಲ್ಲ ಇದ್ದೇ ಎಲ್ಲ ಹೂತದ್ದು. ನಿಗೂಢವಾಗಿ ಹೂತಿರ್ಲಿಕ್ಕೆ ಸಾಧ್ಯತೆ ಬಹಳ ಕಡಿಮೆ. ಇದೆಲ್ಲ ಏನೋ ಒಂದು ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ನಮಗೆ ಕಾಣ್ತದೆ. ಈಗ ಆತ ಮಾಸ್ಕ್ ಹಾಕಿದ್ದಾನೆ, ಒಂದು ವೇಳೆ ಆತ ಮಾಸ್ಕ್ ತೆಗೆದ್ರೆ ಆತ ನನ್ನ ಪರಿಚಯ ನಿಮ್ಗೆ ಆಗ್ಬೋದಾ ಅಂತ? ಗ್ಯಾರಂಟಿ ಪರಿಚಯ ಆಗ್ಬೋದು. ಆದರೆ ಅಲ್ಲ, ಈಗಲೇ ನಮಗೆ ಒಂದು ಇಂಥವನೇ ಅಂತ ನಮಗೆ ಒಂದು ಅನಿಸಿಕೆ ಇದೆ. ಹಾಗೆಂತೇಳಿ ನಮಗೆ ಅದು ಕರೆಕ್ಟಾಗಿ ನೋಡದೆ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆಂತೇಳಿ ನಮಗೆ 14ರವರೆಗೆ ಅವ ಇಲ್ಲಿ ಸ್ವಚ್ಛತಾ ಕೆಲಸ ಕಾರ್ಯ ಮಾಡ್ತಾ ಇದ್ದವ ಅಂತಾದರೆ ನಮಗೆ ಪರಿಚಯ ಇದ್ದೇ ಇರ್ತದೆ. ಅವರು ಅಂದರೆ ಕೆಲವರೆಲ್ಲ ಕೊಳ್ಳೆಗಾಲದ ಅವರೆಲ್ಲ ಇಲ್ಲಿ ಬಂದು ಸ್ವಚ್ಛತಾ ಕಾರ್ಯ ಮಾಡ್ತಿದ್ರು. ಅದರಲ್ಲಿ ಈಗ ಕೆಲವರೆಲ್ಲ ಉಜಿರೆಯಲ್ಲಿ ಇದ್ದಾರೆ, ಈಗ ಸಹ ಇದ್ದಾರೆ ಕೆಲವರು. ಹಾಗಾದರೆ ಆತ ಮಾಸ್ಕ್ ಇದ್ರೆ ನೀವು ಆತನನ್ನು ಗುರುತ ಮಾಡ್ಬೋದು? ಖಂಡಿತ ಗುರುತ ಮಾಡ್ಬೋದು, ಖಂಡಿತ. ಇಲ್ಲಿ ಸ್ವಚ್ಛತಾ ಕಾರ್ಯಕ್ಕೆ ಇದ್ದವ ಹೌದಂತಾದರೆ ನಾವು ಖಂಡಿತ ಗುರುತ ಮಾಡ್ಬೋದು. ಧನ್ಯವಾದ. ಇದು ಇಲ್ಲಿಯ ಸ್ಥಳೀಯರಾದಂಥ ಅವಿನಾಶ್ ಅವರ ಮಾತು. ಕ್ಯಾಮ್ರಾಮ್ಯಾನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.